ಸೊ ಹಲೋ ಗೈಸ್, ವೆಲ್ಕಮ್ ಟು ಮೀಮ್ ರಿಯಾಕ್ಷನ್. ಬರ್ರಿ ಇವತ್ತು CSK ಮತ್ತೆ RCB ಮ್ಯಾಚ್ ರಿಲೇಟೆಡ್ ಇರೋ ಒಂದ್ ಸ್ವಲ್ಪ ಮೀಮ್ಸ್ ತಗೊಂಡ್ ಬಂದಿನಿ. ನಮ್ ಹುಡುಗರು ಕಳಿಸ್ಯಾರ RCB ಹುಡುಗರು. ಬರ್ರಿ ಯಾವ ತರ ಇರ್ತಾವ ಅಂತ ನೋಡೋಣ. ಮುಕ್ಕಳರ ನಕ್ಲಿ ಇರ್ತಾವ ಅಂತ ಅನ್ಕಂತೀನಿ. ಬರ್ರಿ ಎಕ್ಸೈಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ ಬರ್ರಿ, ಹಂಗಾರ ಫಸ್ಟ್ ಮೀಮ್ ನೋಡೇ ಬಿಡೋಣ. KKR ನಾಳೆ ಬಿಟ್ ಕಳ್ಸಿವಿ ಮತ್ ಈಗ ಬಂದ್ ಕೈ ಹಿಡ್ಕೊಳಕ್ ಬಂದ್ರ. CSK ದರ್ಗಿ ಬಿಡ್ತೀವಿ ಇವತ್ತು, ನೆನಪಿಟ್ಕರ್ರಿ. ಇವತ್ತು ಆಮೇಲೆ ಭೇಟಿ ಆಗೋದಂತ ಮ್ಯಾಚ್ ಮುಗಿದ ಮೇಲೆ. ಓಕೆ ಬನ್ನಿ ನಮ್ದು ನೆಕ್ಸ್ಟ್ ಮೀಮ್ ನೋಡೋಣಂತ. ವಿರಾಟ್ ಕೊಹ್ಲಿ ಒಬ್ಬೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಮೀನ್ಸ್ ಅವ್ನ್ ಫ್ಯಾನ್ ಬೇಸ್ ನ ಇವ್ರು ಇಡೀ ಟೀಮ್ ಸೇರಿದ್ರು ಮಾಡಕ್ಕಾಗಲ್ಲ. ಅದು ಒಬ್ನೇ ಸಾಕು ನಮ್ಮ RCB. ಯಾರು ಇದು ಅವ್ರ ಟೀಮ್ ಕ್ಯಾಪ್ಟನ್ ಯಾರೋ ಗಾಯಕ್ವಾಡ್, ಅವರು ಧೋನಿನ್ ಫಾಲೋ ಮಾಡ್ತಾ ಇಲ್ಲ, ವಿರಾಟ್ ಕೊಹ್ಲಿನ್ ಫಾಲೋ ಮಾಡ್ತಾ ಇದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅದು ಮೇನು, ಅದು ತಿಳ್ಕೊಳ್ರಿ, ಗೊತ್ತು ಅಂತ ತಿಳ್ಕೊಳ್ರಿ ಅದನ್ನ. ಕೇಳಿ ಅವ್ರಿಗೆ, ನೋಡು ನಿಮ್ ಕ್ಯಾಪ್ಟನ್, ಪ್ರೆಸೆಂಟ್ ಕ್ಯಾಪ್ಟನ್, ನಿಮ್ ಪಾಸ್ಟ್ ಕ್ಯಾಪ್ಟನ್ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ವಿರಾಟ್ ಕೊಹ್ಲಿ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ಧೋನಿ ಅಂದ್ರೆ ಏನ್ ಏಟಿಲ್ಲ, ಆದ್ರೆ ಧೋನಿನೇ. ವಿರಾಟ್ ಕೊಹ್ಲಿ ಮತ್ತೆ RCB ಕ್ರೇಜ್ ನೋಡಿ ಗಾಯ್ಸ್. ಅವ್ರು ಇವಾಗಿರೋ ಪ್ರೆಸೆಂಟ್ ಕ್ಯಾಪ್ಟನ್ನೇ ಅವ್ರ ಹಾಲಿ ಕ್ಯಾಪ್ಟನ್ ನ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್ ಒಳಗಡೆ. ಅದು ನಮ್ಮ RCB ಗಿರೋ ಕ್ರೇಜ್ ಮತ್ತೆ ವಿರಾಟ್ ಕೊಹ್ಲಿ ಇರೋ ಕ್ರೇಜ್. ಯಾಕಪ್ಪ ಅಂತಂದ್ರ ವಿರಾಟ್ ಕೊಹ್ಲಿನ ಅವರು ಫಾಲೋ ಮಾಡಕ್ ಕುಂತಾರ. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ ಬರ್ರಿ, ಇನ್ನೊಂದ್ ಯಾವ್ದ ಖತರ್ನಾಕ್ ಮಾಡ್ಯಾರ ಅನ್ಸುತ್ತ, ನೋಡೋಣಂತ. ನಿನ್ನೆ ಕಲ್ಕತ್ತಾ ಅವ್ರು ಸೋತಾರತ್ತ ನೋಡ್ ಮಕ್ಕಳು. RCB ಅವರು ಗೆದ್ದಾರತ್ತ. 28ನೇ ತಾರೀಕ ನಮ್ ಜೊತೆ ಆಡ್ಲಿ ಮಕ್ಕಳು. RCB ಅವ್ರೇ ಒಂದಲ್ಲ ಎರಡಲ್ಲ 5 ಅದಾವ, ಎಲ್ಲಾ ಕಪ್ ನಮ್ಮದವ. 5 ಕಪ್ ತಗೊಂಡು ಚೆನ್ನೈ ದಾರಿಗೆ ಮುಕ್ಕಳಾಗಿಟ್ಕೊಂಡು ಮುಕ್ಕಳ ಇಟ್ಕೋರ. ಅಮ್ಮ ಬರೋಬ್ಬರಿ ಹೇಳಿದ್ ಬಿಡು, ಮುಕ್ಕಳ ಇಟ್ಕೋರ. 5 ಕಪ್ ತಗೊಂಡ್ ಮುಕ್ಕಳ ಇಟ್ಕೋರ. ನಿಮ್ಮವ್ರು 2 ವರ್ಷ ಬ್ಯಾನ್ ಆಗಿರಿ, ನಾಚಿಕಿಲ್ಲ. ಮತ್ ಬಂದ್ 5 ಅದಾವ ಅಂತ. ಓಕೆ ನಮ್ ನೆಕ್ಸ್ಟ್ ನಿಮ್ಗೆ ಹೋಗ್ಬರ್ರಿ. ಇಲ್ಲಿ ಹುಡುಗಿಯರಿಂದ ಧಮಾಕ ಮಾಡಕೊಂತಾರ, ನೋಡೋಂಬರ್ರಿ ಇಲ್ಲಿ ಹೆಂಗೈತಂತದ. ಕಣ್ಣನ್ ದೇವಂಟಿ ಪುಡಿ, CSK ಪುಡಿ ಪುಡಿ. ಗುಲಾಬಿ ಹೂ ಫ್ರೆಶ್, ಪಡಿಕಲ್ ನಮ್ ಕ್ರಶ್. ಮಂಡ್ಯದಲ್ಲಿ ಕಬ್ಬು, CSK ಗೆ ರುಬ್ಬು. ಮ್ಯಾಚಿಂಗ್ ಸೀರೆ ಬಿಂದಿ, ಎವಿಡಿಯಾಟ ಚಿಂದಿ. ರುಚಿಗೆ ತಕ್ಕಷ್ಟು ಉಪ್ಪು, ಕೊಹ್ಲಿ ತಟ್ಟನ್ ಕಪ್ಪು. ಕ್ರಮ ಸಂಖ್ಯೆ 4, ಮಾಸ್ಕೋ. ಮಾಸ್ಕ್ ಅಂದ್ರೆ ಮಾಸ್ಕು, RCB ಮಾಸ್ಕು. ಕೇಳ್ರಪ್ಪೋ ಕೇಳಿ, ನಮ್ಮ RCB ಅದೆಷ್ಟೇ ಮ್ಯಾಚ್ ಸೋಲ್ಲಿ, ಅದ್ ಎಷ್ಟೇ ವರ್ಷ ಹೆಂಗಾದ್ರೂ ಆಡ್ಲಿ, ಆದ್ರೆ CSK ಮೇಲೆ ಗೆದ್ದು ಬಿಟ್ರೆ ಆ ಖುಷಿಗ್ ಶಂಕರಣ್ಣನ್ ಸಾಂಗ್ ಬಂದ್ರೆ ಸಂತೋಷಕ್ಕೆ. ನೋಡ್ರಿ, ಕಪ್ ಹೊಡಿತೀವೋ ಬಿಡ್ತೀವೋ ಗೊತ್ತಿಲ್ಲ, CSK ಮೇಲೆ ಗೆದ್ದು ಬಿಟ್ರಂತ ಆಗೋ ಖುಷಿ ಅವನು ಒಂದ್ ಕೂಡ ಹಾಲ್ ಕುಡ್ದಂಗ ಆಗುತ್ತ. ಇವಾಗ ಹೊಡಿತೀವ ಬಿಡಲ್ಲ, ಅಂಕಲ್ ನ ಹೊಡಿತೀವಿ ಸುಬ್ಬಿ. ಬರ್ರಿ ಮತ್ ಇನ್ನೊಂದ್ ನೀಮ್ ಐತಿ, ಇದು ಯಾವ ತರ ಐತಿ ಅಂತ ನೋಡ್ಕೊಂಡ್ ಬರೋಣ. Who will get orange cap in IPL 2025? ವಿರಾಟ್, ರೋಹಿತ್ ಶರ್ಮಾ, ಧೋನಿ, ಸಂಜು ಸ್ಯಾಮ್ಸನ್, ರೋಹಿತ್, ಧೋನಿದ, ಸೂರ್ಯಕುಮಾರ್ ಯಾದವ್, ಧೋನಿ, ವಿರಾಟ್ ಕೊಹ್ಲಿ ಬ್ರೋ. ಧೋನಿ, ಧೋನಿ, ಧೋನಿ. ಇವ್ರು ಯಾರು ಯಪ್ಪ, ಎಲ್ಲಿಂದ ಬಂದಿರೋ ಯವ್ವ ನೀವು? ಲಾಕ್ಡೌನ್ ಕಿಡ್ಸ್ ಏನ್ ನೀವು? ಧೋನಿ ಅವರು ಫುಲ್ ಲೋವರ್ ಆರ್ಡರ್ ಬರ್ತಾರ. 6ನೇ 7ನೇ ಬ್ಯಾಟ್ಸ್ಮನ್ ಬರತ್ತಾರ ಅವ್ರು ಯಾವಾಗ ಆರೆಂಜ್ ಕ್ಯಾಪ್ ತಗೋಬೇಕು. ಇನ್ನು ಇವ್ರು ವ್ಯಾಲಿಡ್ ಅದಾರ. ರೋಹಿತ್ ಶರ್ಮಾ ಆಯ್ತು, ವಿರಾಟ್ ಕೊಹ್ಲಿ ಆಯ್ತು, ಸೂರ್ಯ ಆಯ್ತು, ಸಂಜು ಸ್ಯಾಮ್ಸನ್ ಆಯ್ತು. ಯಾಕಪ್ಪ ಅಂದ್ರೆ ಇವ್ರು ಅಪ್ಪರ್ದಿ ಆರ್ಡರ್ ಬರ್ತಾರ, ಚಾನ್ಸ್ ಸಿಗುತ್ತೆ ಬ್ಯಾಟಿಂಗ್ ಆಡಕ, ಓಡೋದು ಏನೋ ಒಂದ್ ರನ್ ಮಾಡ್ಕೊಂಡು ಆರೆಂಜ್ ಕ್ಯಾಪ್ ತಗೊಂತಾರ. ನಿಮ್ದು ಏನ ಅರ್ಥ ಆಗವಲ್ದು. ಆ MS ಧೋನಿ ಫಿಲ್ಮ್ ನೋಡ್ಬಿಡ್ತೀರಿ, ಫೇವರೇಟ್ ಆಗ್ತಾರ. ನಮ್ಗೆ ಇಷ್ಟ ಆಗೈತೆ MS ಧೋನಿ ಫಿಲ್ಮ್, ಇಲ್ಲ ಅನ್ನತ್ತಿಲ್ಲ. ಧೋನಿ ಅವರು ನಮ್ಗೆ ಇಷ್ಟ. ಬಟ್ ಈ ತರ ಬ್ಲೈಂಡರ್ ಅರೆ ಕುಚ್ ಬಿ. ಓಕೆ, ಈ ಸರಿ ನಮ್ಮ RCB ಹುಲಿ ಪ್ರಕಾಶ್ ಅಣ್ಣ ಏನ್ ಹೇಳ ಕೇಳ್ಕೊಂಬರಂ ಬರ್ರಿ. ನಮಗ್ ಬಾಯಾಗಟ್ಟು ಹೊಳಂಗಿಲ್ಲ, ಅದ್ ಏನ್ ಕರೆಕ್ಟ್ ಗ್ರಾಮೆಟಿಕ್ ವರ್ಡ್ ಐತ, ಅದ್ ಏನ್ ಅನ್ನೋದು ಕಮೆಂಟ್ ಮಾಡ್ರಿ ತಿಳಿದವ್ರು. ನಮ್ಮ ಬಾಯಾಗ ಅಡ್ಡ ಹೋಗ್ಕೋ ಪದಗಳು ಅಟ್ಟ ಚಂದ ಬರ. ಅವು ಏನೋ ಬಾಲ್ ಟ್ಯಾಂಪರಿಂಗ್ ಏನ ಅಂತಾರ, ಅದು ಏನೋ ಆಗೇತಿ ಮ್ಯಾಚ್ನಾಗ. ಅದ್ರ ಬಗ್ಗೆ ಎಲ್ಲೂ ಅಂದ್ರೆ ಸುದ್ದಿ ಬರಾಕತ್ತಿಲ್ಲ. ಅಂದ್ರೆ ಏನು ಇದು ಸೋಷಿಯಲ್ ಮೀಡಿಯಾದಾಗ ಚರ್ಚೆ ನಡೀಲ ಆಗ್ತೈತಿ. ಈ ಚೆನ್ನೈದವರು ಆ ಬಾಲ್ ಟ್ಯಾಂಪರಿಂಗ್ ಮಾಡ್ಯಾರ, ಮತ್ತ ಅದನ್ನೇನ ಗದಲ ಮಾಡ್ಯಾರ ಅನ್ನುವಂಥದ್ದು ಚರ್ಚೆಗಳು, ಟ್ರೋಲ್ಗಳು ಆಗ್ಲಾಗತ್ತಾವ. ಯಾಕೆ ಚೆನ್ನೈಗೆ ಹಾಕವು, ಯಾಕೆ ಚೆನ್ನೈದವ್ರ ಹಿಂಗ ಮಾಡ್ತಾರ ಅನ್ನೋದಕ್ಕೆ ಬಹಳ ವಿಶೇಷ ಐತ್ರಿಪ್ಪ. ಯಾಕಂದ್ರ ನೋಡ್ರಿ,
ಗಾಯ್ಸ್ ಮೊನ್ನೆ ಏನ್ ಮಾಡ್ಯಾರಪ್ಪ ಅಂತಂದ್ರ ಈಗ CSK ಕ್ಯಾಪ್ಟನ್ ಆದಂತ ಋತುರಾಜ್ ಗೈಕ್ವಾಡ್ ಅವರು ಮತ್ತೆ ಖಲೀಲ್ ಅಹ್ಮದ್ ಅವರು ಅಲ್ಲೇನೋ ಪಾಕೆಟ್ ಒಳಗಡೆ ಅಂತ ತಗದಿ ಅಂತಂದ್ ಏನೋ ಮುಚ್ಚುಮರಿ ಮಾಡ್ಯಾರ. ಅದನ್ನೆಲ್ಲರೂ ಸೋಷಿಯಲ್ ಮೀಡಿಯಾ ಒಳಗಡೆ ಬಾಲ್ ಟೆಂಪರಿಂಗ್ ಅಂತ ಮಾಡಕ್ ಕುಂತಾರ. ಇವಾಗ ಹೊರಗ್ ಬೀಳಲ್ಲವು, IPL ಮುಗಿದ್ಮೇಲೆ ಹೊರಗ್ ಬೀಳ್ತಾವು. ಈ ವರ್ಷ CSK ದವ್ರು ಮತ್ತೆ ಏನ್ ಹೇಳಕ್ ಆಗಲ್ಲ, 2 ವರ್ಷ ಹೋಗಿದ್ರು. ಈ ವರ್ಷ ಪರ್ಮನೆಂಟ್ ಆಗಿ ರೆಸ್ಟ್ ಕೊಡ್ತಾರ ಅನ್ಸಕುಂತೈತಿ, ನೋಡೋಣ. ಈ ಬಡತವಿಂದ ದೇಶ ಉದ್ಧಾರ. ಅಣ್ಣ ಏನ್ ಹೇಳಕ್ ಕುಂತಾರಪ್ಪ ಅಂತಂದ್ರ RCB ಏನಾರ ಈ ಸರಿ ಕಪ್ ಒಂದೇ ಹೊಡಿತಪ್ಪ ಅಂತಂದ್ರ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಯೂಟ್ಯೂಬ್ 4 ರಿಂದ 5 ತಾಸವರೆಗೂ ಕ್ರಾಶ್ ಆಗಿ ಕಲಸ್ ಆಗ್ಬಿಡ್ತಾವ ಅಂತ ಹೇಳಕ್ ಕುಂತಾರ. ಯಾಕಪ್ಪ ಅಂದ್ರೆ ಇದು ಕರೆಕ್ಟ್ ಐತಿ. RCB ಅಭಿಮಾನಿಗಳು ಸುಮ್ನ ಅಲ್ಲ, ಎತ್ತಿ ಹೊಡ್ಯಾಕ್ ಕುಂತ ಮೀಮ್ ಟ್ರೋಲ್ ಶೇರ್ ಮಾಡಕ್ ಕುಂತ್ರು ಅಂತಂದ್ರ CSK ಆಲ್ರೆಡಿ ಮುಕ್ಕುಳಿ ಉರಿದು ಬರ್ನಲ್ ಬೇಡ್ತಿರ್ತಾರ. ಹಂಗ ಲಾರಿ ಗಟ್ಲೆ ಕಳಿಸ್ತೀವಿ. ಸರಿ, ಇವತ್ ಮ್ಯಾಚ್ ಮುಗಿದ್ಮೇಲೆ ಮಾತಾಡ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಓಕೆ, ಬರ್ರಿ ಇವತ್ ನಮ್ ಲಾಸ್ಟ್ ಮೀಮ್ ನೋಡ್ಕೊಂಡ್ ಬರೋಣ ಯಾವ ತರ ಐತೆ ಅಂತಂದ. ಬರ್ರಿ. ಪಾಪ ನಾವೊಂದ್ ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಓಕೆ, ಅವಳ ಮದುವೆ ಮಾಡ್ಕೋ. ಆದ್ರೆ ಅವಳ ನಮ್ ಕಾಸ್ಟ್ ಅಲ್ಲ. ಏ ಮಂಗ್ಯಾನ ಮಗನ, ಪ್ರೀತಿಗೆ ಜಾತಿ ಮುಖ್ಯ ಅಲ್ಲ, ಮನಸ್ಸು ಮುಖ್ಯ. ಮತ್ತೆ ಅವಳ ನಮ್ಮಷ್ಟು ಶ್ರೀಮಂತಿಲ್ಲ. ಏ ಬಡತನ ಶ್ರೀಮಂತಿಗೆ ಮಧ್ಯಾಹ್ನ ಬಿಸಿಲಿದ್ದಂಗ, ಯಾವಾಗ ಹೆಂಗಂತ ಹೇಳಕ್ ಬರುದಿಲ್ಲ. ಅವಳು ನೋಡೋದಕ್ಕೆ ಕುಳ್ಳಿಗಿದ್ದಾಳೆ. ಇರ್ಲಿ ಬಿಡು, ನಿನಗಿಷ್ಟ ಅಲ್ಲೋ ಬಗೆಹರಿತೆ. ಮತ್ತೆ ಸ್ವಲ್ಪ ದಪ್ಪಗಿದ್ದಾಳೆ. ಇಲ್ಲಿ ಬಂದ ಮೇಲೆ ಸ್ಲಿಮ್ ಹಾಕಲ್ ತಗೋ, ದಪ್ಪ ಕೂತ್ಕೊಂಡ್ ಏನ್ ಮಾಡವ. ಸುಂದರವಾಗಿಲ್ಲ. ಆಕಿ ಕಲರ್ ತೊಂದ್ರೆ ನೆಕ್ತೇನ, ಏನ್ ಉಪ್ಪಿನಕಾಯಿ ಹಾಕ್ತಿವ? ಪ್ರೀತಿ ಒಳಗ ಮನಸ್ಸು ಮುಖ್ಯ ಅಲ್ಲೇ, ಮನಸ್ಸು ಮುಖ್ಯ, ಆದ್ ಇಂಪಾರ್ಟೆಂಟ್. ಮತ್ತೆ ಅವಳು ತುಂಬಾ ಬೆರಿಕೆದಾಳ. ಒಂದ್ ವೇಳೆ ನಾಳೆ ನಿಮ್ಮನ್ನ ಚೆನ್ನಾಗಿ ನೋಡ್ಕೋದು ಗ್ಯಾರಂಟಿ ಇಲ್ಲ. ಏ ಮಂಗ್ಯಾನ ಮಗನ, ನೀವು ಚಂದ ಇದ್ರ ಸಾಕ್ರು. ನನಗ ಹೆಣ್ಮಕ್ಳು ಅಂದ್ಮೇಲೆ ಬೆರಿಕಿರ್ಬೇಕ. ನಾಳೆ ಸಂಸಾರವನ್ನ ನೆಟ್ಟಂಗ್ ನಡ್ಸ್ಕೊಂಡ್ ಹೋಗ್ತಾ ಇರ್ಲಿ. ಆದ್ರೆ ಇನ್ನೊಂದ್ ಮಾತು. ಮತ್ತೇನು? ಏನಿಂದ? ಅವಳು 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 RCB ಅಭಿಮಾನಿ ಅಲ್ಲ. ಅಲಾ ಮಾಡಿದ್ಯಾ ಬೇಟಾ? ನಮ್ದು ರಾಯಲ್ ಫ್ಯಾಮಿಲಿ ಬರಕ್ಕಿ ನಮ್ ಫ್ಯಾಮಿಲಿ ಬಗ್ಗೆ ಅಭಿಮಾನ ಮತ್ತು ಗೌರವ ಎರಡೂ ಇರ್ಬೇಕ. ಚಿಲ್ಲರ್ಗಳು ನಡೆಯಂಗಿಲ್ಲ. ಏನಾರ ಮಾಡ್ಕೊಂಬರ್ರಿ, RCB ಹುಡುಗರಿಗೆ ಹೇಳ್ತೀನಿ ಕೇಳ, ಎಂತ ಹುಡುಗಿನಾರ ತಗೊಂಬರ್ರಿ ಅಕ್ಸೆಪ್ಟ್ ಮಾಡ್ತಾರ. ಬಟ್ ಇವೆಲ್ಲ CSK ಅಭಿಮಾನಿಗಳನ್ನ ಅಂತಿಂತ ಹುಡುಗಿನೇನಾರ ತಗೊಂಬಂದ್ರೆ ಸತ್ರ ಅಕ್ಸೆಪ್ಟ್ ಮಾಡಲ್ಲ ನೋಡು, ಅಲ್ಲೇ ಗನ್ ಶಾಟ್ ಅಂತ ಹೊಡಿತಾರ. ಸೊ ಗೈಸ್, ನೋಡಿದ್ರಲ್ಲ ಇವತ್ತಿನ ಮೀಮ್ಸ್ ಈ ತರ ಇದ್ವು. RCB ವರ್ಸಸ್ CSK 28 ಇವತ್ತು ಮ್ಯಾಚ್ ನಡೆಯಕ್ ಕುಂತೈತಿ. ನೋಡೋಣ, ಇವತ್ ನಮ್ಮ RCB ಗೆದ್ರಂತ ರಾತ್ರಿ ಉರ್ಸೋದ ಫಿಕ್ಸ್. ಬರ್ರಿ, ಅಲ್ಲಿವರೆಗೂ ಹೋಗ್ರಿ. ನನ್ ಸಬ್ಸ್ಕ್ರೈಬ್ ಬಟನ್ ಪಟ್ ಅಂತ ಸಬ್ಸ್ಕ್ರೈಬ್ ಒತ್ತಕ್ರಿ, ಅವನೊಂದ್ ಬೆಲ್ ಬಟನ್ ಒತ್ತಕ್ರಿ ಅಂತ ಹೇಳ್ತಾ, ನಿಮ್ ಫ್ರೆಂಡ್ಸ್ RCB ಫ್ಯಾನ್ಸ್ಗೂ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ, ಅಲ್ಲಿವರೆಗೂ ಮ್ಯಾಚ್ ನೋಡ್ಕೊಂಡ್ ಬರೋಣ. ಬಾಯ್. ಈ ಸಲ ಕಪ್ಪ ನಮ್ದ ಐತಿ.